ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಾನು ಸಿಂಪಲ್ ಆಗಿರೋ ಬ್ಲೌಸ್ ನೆಕ್ ಡಿಸೈನ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ಲೌಸ್ನ ಉದ್ದ 14.75 ಇಂಚಿದೆ. ಈಗ ಶೋಲ್ಡರ್ 5.5, ಚೆಸ್ಟ್ ರೌಂಡ್ 10 ಇಂಚಿದೆ, ವೆಸ್ಟ್ ರೌಂಡ್ 8.5 ಇಂಚು ಪ್ಲಸ್ 1 ಇಂಚು ಡಾಟ್ಗೆ 2 ಇಂಚು ಮಾರ್ಜಿನ್ಗೆ. ಈಗ ನೆಕ್ನ ವಿಡ್ತ್ ಬಂದು 2 ಇಂಚಿದೆ. ನೆಕ್ ಡೌನ್ ಬಂದು 8.5 ಇಂಚ್. 8.5 ಇಂಚಿಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ನೆಕ್ ವಿಡ್ತ್ಗೆ ಅರ್ಧ ಇಂಚು ಸೇರಿಸ್ಕೊಬೇಕಾಗತ್ತೆ. ಈ ರೀತಿ ಒಂದು ಸ್ಕ್ವೇರ್ ಆಗಿ ಬಾಕ್ಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಇಲ್ಲಿ ನಾವು ಡೌನ್ ಮಾಡ್ಕೊಂಡಿದ್ದೀವಲ್ಲ ನೆಕ್ ಡೀಪು, ಇದಕ್ಕೆ ಅರ್ಧ ಮಾರ್ಕ್ ಮಾಡ್ಕೊಬೇಕು. ಈಗ ಫ್ರೆಂಚ್ ಸ್ಕೇಲ್ ತಗೊಂಡು ಈ ರೀತಿಯಾಗಿ ನಾನು ನೆಕ್ ಡಿಸೈನ್ ಡ್ರಾ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಮತ್ತೆ ಇಲ್ಲಿಂದ ಈ ಪಾಯಿಂಟಿಂದ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಮತ್ತು ನಾನಿಲ್ಲಿ ಇದನ್ನು ಶೇಪ್ ಕೊಡ್ತಾ ಇದ್ದೀನಿ. ಈ ರೀತಿ ಮತ್ತೆ ಈಗ ನಾನು ಮಾರ್ಕ್ ಮಾಡಿರೋ ಪ್ರಕಾರ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಮ್ಮ ನೆಕ್ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಮತ್ತು ಇದನ್ನು ನಾನು ಮೇನ್ ಪೀಸ್ ಮೇಲೂ ಇದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಪೇಪರ್ ಪೇಸ್ಟಿಂಗ್ ತಗೊಂಡು ಈ ರೀತಿಯಾಗಿ ನೆಕ್ ಡಿಸೈನ್ ಡ್ರಾ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಇಲ್ಲಿ 1.5 ಇಂಚು ಅಷ್ಟು ಮಾರ್ಜಿನ್ ಬಿಟ್ಟು ನಾನು ಪೇಪರ್ ಪೇಸ್ಟಿಂಗ್ನ ಕಟ್ ಮಾಡ್ತಾ ಇದ್ದೀನಿ. ಇದರ ಹಿಂಭಾಗಕ್ಕೂ ಕೂಡ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಈ ರೀತಿ ಎರಡೂ ಕಡೆ ಕೂಡ ಮಾರ್ಕ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾನು ಲೈನಿಂಗ್ ಪೀಸ್ನ ತಗೊಂಡು ಅದ್ರ ಮೇಲೆ ಪೇಪರ್ ಪೇಸ್ಟಿಂಗ್ನ ಮೊದಲಿಗೆ ನಾನಿಲ್ಲಿ ಪಿನ್ನಿಂದ ಫಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ನೀಟಾಗಿ ಸೆಟ್ ಮಾಡಿಕೊಂಡು ಈ ರೀತಿ ಪಿನ್ನಿಂದ ಫಿಕ್ಸ್ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಕಾರ್ನರಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇದನ್ನು ಬೇಕಾದರೆ ನೀವು ಐರನಿಂಗ್ ಕೂಡ ಮಾಡ್ಕೋಬೋದು. ಈ ರೀತಿ ಮತ್ತು ಇನ್ನೊಂದು ಸೈಡ್ ಕೂಡ ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನಾನು ಸೆಂಟ್ರಲ್ಲಿರೋ ಪೇಪರ್ ಪೇಸ್ಟಿಂಗ್ನೆಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ. ಆ ಡಿಸೈನ್ ಏನಿದೆ ಅದೇ ಪ್ರಕಾರ ಕಟ್ ಮಾಡ್ಕೊಬೇಕು. ಎಕ್ಸ್ಟ್ರಾ ಇರೋದು ಶೋಲ್ಡ್ರ್ ಹತ್ರ ಕೂಡ ಕಟ್ ಮಾಡ್ತಾ ಇದ್ದೀನಿ. ಮತ್ತು ಈಗ ಮೇನ್ ಪೀಸ್ನ ಸೀದಾ ಇಟ್ಟು ಅದ್ರ ಮೇಲೆ ಲೈನಿಂಗ್ ಪೀಸ್ನ ಈ ರೀತಿಯಾಗಿ ಹಾಕಬೇಕು. ಈ ರೀತಿ ಹಾಕೊಂಡ್ಮೇಲೆ ನಾನಿಲ್ಲಿ ಪಿನ್ನಿಂದ ಮತ್ತು ನೆಕ್ನ ಫಿಕ್ಸ್ ಮಾಡ್ತಾ ಇದ್ದೀನಿ. ಹೀಗೆ ನೀಟಾಗಿ ಸೆಟ್ ಮಾಡಿಕೊಂಡು ಪಿನ್ ಹಾಕಬೇಕಾಗತ್ತೆ. ಈಗ ಮೊದಲಿಗೆ ನಾನಿಲ್ಲಿ ಬಾಟಮ್ ಸೈಡು ಸ್ಟಿಚ್ ಮಾಡ್ತಾ ಇದ್ದೀನಿ. ವೆಸ್ಟ್ ಸೈಡಿದು 1/2 ಇಂಚ್ ಮಾರ್ಜಿನ್ ಬಿಟ್ಟು ನಾನು ಸ್ಟಿಚ್ ಮಾಡಿದ್ದೀನಿ. ಮತ್ತು ಈಗ ಇಲ್ಲಿ 1 ಫುಟ್ ಮಾರ್ಜಿನ್ ಅಷ್ಟು ಬಿಟ್ಟು ನಾನು ನೆಕ್ ಸೈಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕೈಯಲ್ಲಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡಬೇಕಾಗತ್ತೆ. ಈಗ ಸೆಂಟ್ರಲ್ಲಿರೋ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡಿ ತೆಗಿತಾ ಇದ್ದೀನಿ ಫ್ರೆಂಡ್ಸ್. ಈಗ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ತಾ ಇದ್ದೀನಿ. ರೌಂಡ್ ತಿರುಗೋ ಜಾಗದಲ್ಲಿ ಮತ್ತು ಪಾಯಿಂಟ್ ಇರೋ ಕಡೆ ಕಟ್ಸ್ ಮಾಡಾದಮೇಲೆ ಈಗ ಬಾಟಮ್ ಸೈಡ್ ಕೂಡ ಇದೇ ರೀತಿ ಕಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಇರೋ ಪೀಸೆಲ್ಲ ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ಸ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ಟರ್ನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ರೀತಿ. ಈಗ ಉಗುರಿಂದ ಈ ರೀತಿಯಾಗಿ ಮಾಡಿದ್ರೆ ಇಲ್ಲಿ ಫಿಕ್ಸ್ ಆಗಿ ನೀಟಾಗಿ ಬರುತ್ತೆ. ಈ ರೀತಿ ಈಗ ಕಾರ್ನರಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಇಲ್ಲಿ ಲೈನಿಂಗ್ ಕಾಣದೇ ಇರೋ ಹಾಗೆ ನಾವು ನೀಟಾಗಿ ಫಿನಿಶಿಂಗ್ ಕೊಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ.
ಹೀಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ನೆಕ್ ಸೈಡ್ ಕೂಡ ಇದೇ ರೀತಿ ಉಗುರಿಂದ ಐರನ್ ಟೈಪ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಗೀಚ್ಕೋಬೇಕು ಉಗುರಿಂದ, ಆಗ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಈಗ ನಾನು ಟಾಪ್ ಸೈಡ್ ಕೂಡ ಕಾರ್ನರಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀನಿ. ಈಗ ನೆಕ್ ಸೈಡು ಸ್ಟಿಚ್ ಮಾಡ್ತಾ ಇದ್ದೀನಿ. ಪಾಯಿಂಟ್ ಬರೋ ಕಡೆ ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಈ ನೆಕ್ಕು ಯಾವ ರೀತಿ ಇದೆಯೋ ಅದೇ ರೀತಿ ಸ್ಟಿಚ್ ಮಾಡ್ತಾ ಹೋಗಬೇಕು, ಎಳಿಬಾರ್ದು. ಈ ರೀತಿ ಫುಲ್ ನೆಕ್ ಕೂಡ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮತ್ತು ಈಗ ನಾನು ಲೈನಿಂಗ್ ಪೀಸ್ನ ಮೇನ್ ಪೀಸ್ ಜೊತೆ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಈ ರೀತಿ ಕೈಯಲ್ಲಿ ಫಿನಿಶಿಂಗ್ ಕೊಟ್ಟು ನೀಟಾಗಿ ಸ್ಟಿಚ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಪೂರ್ತಿ ಬ್ಲೌಸ್ ಕೂಡ ಸ್ಟಿಚ್ ಮಾಡಬೇಕು. ಮತ್ತು ಈಗ ಎಕ್ಸ್ಟ್ರಾ ಮಿಕ್ಕಿರೋ ಬಟ್ಟೆ ಎಲ್ಲ ಈ ರೀತಿ ಕಟ್ ಮಾಡಿ ತೆಗಿಬೇಕಾಗತ್ತೆ ಫ್ರೆಂಡ್ಸ್. ಲೈನಿಂಗ್ಗೆ ಯಾವ ರೀತಿ ಇದೆ ಅದೇ ರೀತಿ ಕಟ್ ಮಾಡಿ ತೆಗಿಬೇಕು. ಹುಷಾರಾಗಿ ನೋಡ್ಕೊಳ್ಳಿ, ಲೈನಿಂಗ್ ಕಟ್ ಆಗಬಾರ್ದು. ಈ ರೀತಿ ಪೂರ್ತಿ ಕಟ್ ಮಾಡಿದ್ದಾದಮೇಲೆ ಈ ರೀತಿಯಾಗಿ ಕಾಣುತ್ತೆ. ಈಗ ನಾನಿಲ್ಲಿ ಸೆಂಟರ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಫೋಲ್ಡ್ ಮಾಡಿ. ಮತ್ತು ಇಲ್ಲಿ 2 ಇಂಚಿಗೆ ನಾವು ಮಾರ್ಜಿನ್ ಬಿಟ್ಟಿರ್ತೀವಲ್ಲ, ಇದನ್ನು ಮಾರ್ಕ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಸೆಂಟರ್ ಮಾರ್ಕು ಮತ್ತು ಈ ಮಾರ್ಕನ್ನು ಸೇರಿಸಿದ್ರೆ ಇಲ್ಲಿ ನಾವು ಬ್ಯಾಕ್ ಡಾಟ್ ಹಿಡಿಬೋದು ಫ್ರೆಂಡ್ಸ್. ಬ್ಯಾಕ್ ಡಾಟ್ ಬಂದು 1/2 ಇಂಚ್ ಅಗಲ, 4 ಇಂಚ್ ಉದ್ದ. ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಈಗ ಎರಡೂ ಕಡೆ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ತಿದ್ದೀನಿ. ಇದು ಸೇಮ್ 1/2 ಇಂಚು ಅಗಲ, 4 ಇಂಚು ಉದ್ದ. ಈ ರೀತಿ ಕ್ರಾಸಾಗಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಇಲ್ಲಿ ನಾನು ನೆಕ್ ಡಿಸೈನ್ಗೋಸ್ಕರ ಸ್ಯಾರಿಯಲ್ಲಿ ಬಂದಿರೋ ಬಾರ್ಡರ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದನ್ನು ನಾನು ಒಂದು ಸೈಡ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಈಗ ನಾವು ಎರಡೂ ಕಡೆ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಮತ್ತು ಇನ್ನೊಂದು ಸೈಡ್ ಕೂಡ ಫೋಲ್ಡ್ ಮಾಡ್ತಾಯಿದ್ದೀನಿ. ಇದನ್ನು ಬೇಕಾದರೆ ನೀವು ಐರನ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಬಾರ್ಡರ್ನ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಕಾಣ್ತಾ ಇದೆ. ಮತ್ತು ಈಗ ನಾನು ಇದನ್ನು ನೆಕ್ಗೆ ಅಟ್ಯಾಚ್ ಮಾಡಬೇಕು. ಈ ರೀತಿ ಕಾರ್ನರಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಆ ರೌಂಡ್ ತಿರುಗೋ ಕಡೆ ಕೂಡ ಇಲ್ಲಿ ಫ್ಲಿಟ್ಸ್ ಕೊಟ್ಟರೆ ನೀಟಾಗಿ ರೌಂಡ್ ಬರುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ. ಮತ್ತು ಇನ್ನೊಂದು ಚಿಕ್ಕ ಫ್ಲಿಟ್ಸ್ ಕೊಡ್ತಾಯಿದ್ದೀನಿ. ಇದೇ ರೀತಿ ರೌಂಡ್ ತಿರುಗೋ ಕಡೆ ಎಲ್ಲ ನೀಟಾಗಿ ಫ್ಲಿಟ್ಸ್ ಕೊಟ್ಟರೆ ರೌಂಡ್ ನೀಟಾಗಿ ಬರುತ್ತೆ. ಈಗ ನಾನಿಲ್ಲಿ ಪಾಯಿಂಟ್ ಹತ್ರ ಕೂಡ ಫ್ಲಿಟ್ಸ್ ಕೊಡ್ತಾಯಿದ್ದೀನಿ. ಈ ರೀತಿ ಇನ್ನೂ ಒಂದು ಸೈಡು ಸೇಮ್ ಅದೇ ಥರನೇ ಮಾಡ್ಕೋಬೇಕು. ಫ್ಲಿಟ್ಸ್ ಕೊಡಬೇಕು ಮತ್ತು ಸ್ಟಿಚ್ ಮಾಡಬೇಕಾಗತ್ತೆ. ಈ ರೀತಿ ಪೂರ ನೆಕ್ ಕೂಡ ನಾನು ಪ್ಲೇಟ್ಸ್ ಕೊಟ್ಟು ನೀಟಾಗಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಬಿಗಿನರ್ಸು ಈ ಡಿಸೈನ್ನ ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ರೀತಿ ಮತ್ತು ನಾನಿಲ್ಲಿ ಇನ್ನೂ ಒಂದು ಸೈಡ್ ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ. ಹೀಗೆ ಕೈಯಿಂದ ಫಿನಿಶಿಂಗ್ ಕೊಟ್ಟು ನೀಟಾಗಿ ಸ್ಟಿಚ್ ಮಾಡಬೇಕು. ಈಗ ಪಾಯಿಂಟ್ ಕಡೆ ನಾನಿಲ್ಲಿ ಒಂದು ಪ್ಲೇಟ್ಸ್ ಕೊಟ್ಟಿದ್ನಲ್ಲ, ಅದನ್ನು ನೀಟಾಗಿ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ ಫಿನಿಶಿಂಗ್ ಕೊಡ್ತಾ ಸ್ಟಿಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಿಮಗೇನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ರೀತಿ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ಈ ರೀತಿಯಾಗಿ ನೆಕ್ ಡಿಸೈನ್ ರೆಡಿಯಾಗಿದೆ ಫ್ರೆಂಡ್ಸ್. ಈ ದಿನದ ಡಿಸೈನ್ ಈ ರೀತಿಯಾಗಿ ತಯಾರಾಗಿದೆ ಫ್ರೆಂಡ್ಸ್. ಈ ನೆಕ್ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಲೈಕ್ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದ.